ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ಇಲ್ಲಿ ತನಕ ನಾವು ಕೊಡ್ತಾ ಇದ್ವಿ. ಮುಂದುವರೆದ ಭಾಗವಾಗಿ ಈ ನಟಿ ರನ್ಯಾರಾವ್ಗೆ ಕೆಐಎಡಿಬಿ ಜಮೀನು ಮಂಜೂರು ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಕೆಐಎಡಿಬಿಯಿಂದ ರನ್ಯಾಗೆ ಶಿರಾ ಬಳಿ 12 ಎಕರೆ ಜಮೀನು ಮಂಜೂರಾಗಿತ್ತಲ್ಲ, ಎಕರೆಗೆ 65 ಲಕ್ಷದಂತೆ ರನ್ಯಾಗೆ ಭೂಮಿ ಮಂಜೂರಾಗಿತ್ತು. ಆದರೆ 12 ಎಕರೆಗೆ 7.5 ಕೋಟಿನ ಕಟ್ಟಿರಲಿಲ್ಲ ಆಕೆ. 2023ರಲ್ಲಿ ಮಂಜೂರಾಗಿದ್ದ ಭೂಮಿ ಇದರ ಹಣವನ್ನ ಅಂದ್ರೆ ಆ ಡೆಪಾಸಿಟ್ ಅಮೌಂಟ್ ಅನ್ನ ಕಟ್ಟಿರಲಿಲ್ಲ ಅನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ. ಮಂಜೂರಾದ ಜಾಗ ಪಡೆಯೋದಕ್ಕೆ 2 ವರ್ಷಗಳ ಸಮಯ ಬೇಕಾಗುತ್ತೆ, ಆದ್ರೆ ಅವಧಿ ಮೀರಿದ ಕಾರಣ ಜಾಗ ಮಂಜೂರು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಪಬ್ಲಿಕ್ ಟಿವಿಗೆ ಕೆಐಎಡಿಬಿ ಸಿಇಒ ಮಹೇಶ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬಟ್ ಪ್ರಶ್ನೆ ಇರೋದು ಇಷ್ಟೇ, ಹೇಗೆ ಅಷ್ಟು ಚಿಕ್ಕ ಸಮಯದಲ್ಲಿ ಆಕೆಗೆ ಇಷ್ಟು ದೊಡ್ಡ ಜಮೀನ್ ಸಿಕ್ತು, ಅಷ್ಟು ದೊಡ್ಡ ಅಸೆಟ್ ಮೌಲ್ಯದ ಜಮೀನ್ ಸಿಕ್ತು? ಮತ್ತೆ ಝೀರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಡೈರೆಕ್ಟರ್ಸ್ ಯಾರ್ಯಾರು, ಪ್ರೊಸೀಜರ್ಸ್ ಏನ್ ಫಾಲೋ ಆಗಿತ್ತು, ಲೀಗಲ್ ಡಾಕ್ಯುಮೆಂಟ್ಸ್ ಏನು, ಎಲ್ಲ ಪ್ರಶ್ನೆಗಳಿದಾವೆ. ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ, ಗೊತ್ತಿಲ್ಲ. ಕಳ್ಳ ಸಾಗಣೆಯಲ್ಲಿ ಬಂಧನ ಆಗಿರುವ ನಟಿ ರನ್ಯಾರಾವ್ಗೆ ಕೆಐಎಡಿಬಿಯಿಂದ ಜಾಗ ಮಂಜೂರಾಗಿದೆ ಎನ್ನುವಂಥ ಸುದ್ದಿ ಹರಡ್ತಾ ಇದೆ. ಅದರಲ್ಲಿ ಪ್ರೊಸೀಜರ್ ಪ್ರಕಾರ ಇಲ್ಲ ಎನ್ನುವಂಥದ್ದು, ಜೊತೆಗೆ ಸಚಿವರ ಕೈವಾಡದೆ ಎನ್ನುವಂಥದ್ದು, ಈ ರೀತಿಯಾಗಿ ಚರ್ಚೆ ಆಗ್ತಾ ಇರುವಂಥದ್ದು. ಅವರಿಗೆ ಜಾಗ ಮಂಜೂರು ಆಗಿದೆಯಾ ಇಲ್ವಾ, ಈಗ ಸದ್ಯದ ಸ್ಟೇಟಸ್ ಏನಿದೆ, ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಕೆಐಎಡಿಬಿಯ ಸಿಇಒ ಡಾಕ್ಟರ್ ಮಹೇಶ್ ಸರ್ ಇದ್ದಾರೆ. ಮಾತಾಡ ಸರ್, ನಮಸ್ತೆ. ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಸರ್, ನಟಿ ರನ್ಯಾರಾವ್ ಅವರಿಗೆ ಕೆಐಎಡಿಬಿಯಿಂದ 12 ಎಕರೆ ಜಮೀನು ಮಂಜೂರಾಗಿದೆ, ಅದರಲ್ಲಿ ಹಿಂದೆ ಸಚಿವರ ಕೈವಾಡ ಇದೆ, ಜೊತೆಗೆ ಪ್ರೊಸೀಜರ್ ಫಾಲೋ ಆಗಿಲ್ಲ, ಕಾನೂನು ಉಲ್ಲಂಘನೆ ಆಗಿರ್ಬೋದೇನೋ ಅಂತ ಚರ್ಚೆ ಆಗ್ತಾ ಇದೆ. ಯಾವಾಗ ಮಂಜೂರಾಗಿದ್ದು, ಆಗಿದೆ ಹೇಗೆ ಸರ್? ಈಗ ನಾನು ಕೆಐಎಡಿಬಿಗೆ ಸಂಬಂಧಪಟ್ಟ ಹೇಳಿದ್ರೆ ಅವರಿಗೆ ನಾವು ಏನು ಆ ಕಂಪ್ನಿ ಇದೆ, ಈ ಕಂಪ್ನಿಗೆ ನಮ್ಮಿಂದ ಯಾವುದೇ ಜಮೀನು ಮಂಜೂರಾಗಿಲ್ಲ. ಓಕೆ. ಅದು ಸ್ಟೇಟ್ ಲೆವೆಲ್ 24/1/2023 ಸ್ಟೇಟ್ ಲೆವೆಲ್ ಸಿಂಗಲ್ ವಿಂಡೋ ಕಮಿಟಿಲಿ ಅವರಿಗೆ 12 ಎಕರೆದು ಪ್ರಾಜೆಕ್ಟ್ ಕ್ಲಿಯರೆನ್ಸ್ ಆಗಿದೆ. ತದನಂತರ ಅವರು ನಮ್ಮನ್ನು ಬಂದು ಅಪ್ರೋಚ್ ಮಾಡಿ ನಮಗೆ ಹಣ ಕಟ್ಟಿಲ್ಲ, ಹಾಗಾಗಿ ನಾವು ಅವರಿಗೆ ಹಂಚಿಕೆ ಮಾಡಿಲ್ಲ. ಪ್ರಾಜೆಕ್ಟು ಕ್ಲಿಯರ್ ಮಾಡಿದ್ದು ಯಾರು ಸರ್? ಆಗ ಸ್ಟೇಟ್ ಲೆವೆಲ್ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಕಮಿಟಿ ಇರ್ತದಲ್ಲ, ಆ ಕಮಿಟಿಯವರು ಅದನ್ನ ಕ್ಲಿಯರ್ ಮಾಡಿರ್ತಾರೆ. ಯಾರು ಇರ್ತಾರೆ ಸರ್ ಕಮಿಟಿಲಿ? ಆ ಕಮಿಟಿಲಿ ಅಂದಿನ ಸಚಿವರು ಇರ್ತಾರೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು, ಕಮಿಷನರು, ನಮ್ಮ ಕುಮ್ ಅಂದಿನ ಸಿಇಒ ಅವರು ಇರ್ತಾರೆ, ಮತ್ತು ಇನ್ನೂ 10 ಹಲವಾರು ಇಲಾಖೆಗಳ ಸದಸ್ಯರು ಇರ್ತಾರೆ. ಅವರೆಲ್ಲರೂ ಸ್ಟೇಟ್ ಲೆವೆಲ್ ಸಿಂಗಲ್ ವಿಂಡೋ ಕಮಿಟಿಯಲ್ಲಿ ಕ್ಲಿಯರೆನ್ಸ್ ಆದ್ಮೇಲೆ ಅವ್ರು ಇಲ್ಲಿ ಬಂದು ತಮಗೆ ಜಾಗ ಕೊಡಿ ಅಂತ ಪ್ರಪೋಸಲ್ ಕೊಡ್ಲಿಲ್ವಾ ಅಥವಾ ಏನು ಸರ್? ಇಲ್ಲ, ಕೊಟ್ಟಿಲ್ಲ. ನಮ್ಮನ್ನು ಅವ್ರು ಅಪ್ರೋಚ್ ಮಾಡಿಲ್ಲ. ಓಕೆ. ನಮ್ಮನ್ನು ಅಪ್ರೋಚ್ ಮಾಡಿದ್ರೆ ನಾವು ಅವರಿಗೆ ನೀವು ದುಡ್ಡು ಕಟ್ಟಿ ಅಂತ ಅವರಿಗೆ ಹೇಳಿರೋ, ಅವ್ರು ದುಡ್ಡು ಕಟ್ಟಿತ್ತು ಅಂದರೆ ನಾವು 30% ದುಡ್ಡು ಕಟ್ಟಿದಾಗ ನಾವು ಅವರಿಗೆ ಅಲಾಟ್ಮೆಂಟ್ ಲೆಟರ್ ಇಶ್ಯೂ ಮಾಡಿದ್ರು. ಸ್ಟೇಟ್ ಲೆವೆಲ್ ಕಮಿಟಿಯಲ್ಲಿ ಕ್ಲಿಯರೆನ್ಸ್ ಆಗಿದೆ, ಇಲ್ಲಿ ಬಂದು ದುಡ್ಡು ಕಟ್ಟಿಲ್ಲ ಅಂತಂದ್ರೆ ಮತ್ತೆ ಯಾಕೆ ಅವರು ಪ್ರಪೋಸಲ್ ಕೊಟ್ಟರು, ಯಾಕೆ ಕ್ಲಿಯರೆನ್ಸ್ ತಗೊಂಡ್ರು, ಅದ್ರ ಬಗ್ಗೆ ನೀವು ಕೇಳಲಿಲ್ವಾ? ಇಲ್ಲ, ಅವ್ರು ನಮ್ಮನ್ನು ಅಪ್ರೋಚೇ ಮಾಡಿಲ್ಲದೆ ಇರೋದ್ರಿಂದ ನಮ್ಮಲ್ಲಿ ಯಾವುದೇ ರೀತಿಯ ಅದರಲ್ಲಿ ದಾಖಲಾತಿಗಳಿಲ್ಲ. ನಾವು ಈ ಮೀಡಿಯಾದಲ್ಲಿ ಈ ನ್ಯೂಸ್ ಬಂದ ನಂತರ ನಾವು ದಾಖಲೆಗಳನ್ನು ತರಿಸಿ ನೋಡಿದಾಗ ಆ ಸ್ಟೇಟ್ ಲೆವೆಲ್ ಕ್ಲಿಯರೆನ್ಸ್ ಆಗಿದೆ ಅಷ್ಟೇ, ಅವ್ರು ನಮ್ಮನ್ನು ಯಾವುದೇ ಅಪ್ರೋಚ್ ಮಾಡಿಲ್ಲ. ಹಾಗಾಗಿ ಕೆಐಎಡಿಬಿಯಿಂದ ಜಾಗ ಮಂಜೂರಾಗೇ ಇಲ್ಲ. ಆಗಿಲ್ಲ. ಅವರು ನಮ್ಮನ್ನು ನಾವು ಅವರ ದುಡ್ಡು ಕಟ್ಟಿಲ್ಲ, ನಾವು ಅವ್ರ ಮಂಜೂರಾತಿನೂ ಮಾಡಿಲ್ಲ, ಹಂಚಿಕೆ ಮಾಡಿಲ್ಲ ಯಾವುದೇ ಭೂಮಿನ. ಅಂದರೆ ಈ ಮೀಸಲಾತಿಯಲ್ಲಿ ಅವರು ಅಮೌಂಟ್ ಕಟ್ಟದೇನೆ ಜಾಗ ಮಂಜೂರು ಮಾಡ್ಕೊಂಡಿದ್ದಾರೆ ಅನ್ನೋದು ಚರ್ಚೆ ಆಗ್ತಾ ಇತ್ತು. ಇಲ್ಲ, ಮೀಸಲಾತಿ ಇಲ್ಲ. ನಾನು ದಾಖಲೆಗಳನ್ನ ನೋಡಿದಾಗ ಅದು ಜನರಲ್ ಕ್ಯಾಟಗರಿ ಅಂತಾನೆ ಮಂಜೂರಾಗಿದೆ. ಜನರಲ್ ಕ್ಯಾಟಗರಿ. ಹಾಗಾದ್ರೆ ಈಗ ಮಂಜೂರು ಆಗದೆ ಇರೋ ಕಾರಣದಿಂದಾಗಿ ಈಗ ಕೆಐಎಡಿಬಿ ವಶದಲ್ಲಿದೆ ಆ ಜಾಗ. ವಶದಲ್ಲಿ ಇದೆ ಅಂತ ನಾವು ಅವ್ರಿಗೆ ಜಾಗ ಅವ್ರಿಗೆ ಹಂಚಿಕೆನೇ ಮಾಡಿಲ್ಲದೆ ಇರೋದ್ರಿಂದ ಅದನ್ನ ಅದು ವಶದಲ್ಲಿದೆ ಅಥವಾ ಹಿಂಪಡಿತೀವಿ ಅನ್ನೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಕಾಲಾವಕಾಶ ಇದೆ ಸರ್, ಅಲ್ಲಿಂದ ಕ್ಲಿಯರೆನ್ಸ್ ಆದ್ಮೇಲೆ ಬಂದಿಲ್ಲಿ ಹಂಚಿಕೆ ಮಾಡ್ಕೊಳ್ಳೋಕೆ ಪ್ರಪೋಸಲ್ ಕೊಡೋದಕ್ಕೆ ಸಾಮಾನ್ಯವಾಗಿ 2 ವರ್ಷಗಳ ಕಾಲಾವಕಾಶ ಇರ್ತದೆ. ಎಷ್ಟಿತ್ತು ಸರ್, ಎಷ್ಟು ಅಮೌಂಟ್ ಕಟ್ಟಬೇಕಾಗಿತ್ತೇನು? ಆಗ ಸುಮಾರು 65 ಲಕ್ಷ ಇತ್ತು 1 ಎಕರೆಗೆ ಶಿರಾ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಓಕೆ. ಈಗ ಒಂದು ವೇಳೆ ಅವ್ರು ಬಂದು ಅಮೌಂಟ್ ಕಟ್ತೀವಿ ನಮಗೆ ಮಾಡ್ಕೊಡಿ ಅಂತಂದ್ರೆ ಮಾಡ್ತೀರಾ? ಈ ರೀತಿಯಾಗಿ ಚರ್ಚೆ ಆಗ್ತಾ ಇದೆ, ಅದರಿಂದ ಸಚಿವರು ಇದ್ದಾರೆ, ಅಕ್ರಮ ಆಗಿದೆ, ಅವರೊಂದು ಕೇಸಲ್ಲಿ ಈಗಾಗಲೇ ತನಿಖೆನ ಎದುರಿಸ್ತಾ ಇದ್ದಾರೆ. ಇಲ್ಲ, ಈಗ ನಮ್ಮಲ್ಲಿ ಏನಾಗ್ತದೆ ಅಂತಂದರೆ ಅವರು ಯಾವುದೇ ಒಂದು ಪ್ರಾಜೆಕ್ಟ್ ಅಪ್ರೂವಲ್ ಸಹ 2 ವರ್ಷದೊಳಗೆ ಚಾಲ್ತಿಲಿ ಇರ್ತದೆ. ಈಗಾಗಲೇ 2 ವರ್ಷ ಗತಿಸಿದೆ ಒಂದು, ಅದರಿಂದ ದಟ್ ಅಪ್ರೂವಲ್ ಇಟ್ ಸೆಲ್ಫ್ ಇಸ್ ಲ್ಯಾಪ್ಸ್ಡ್. ಈಗ ಅವ್ರು ಮತ್ತೆ ನಮ್ಮನ್ನು ಒಂದು ಅಪ್ರೋಚ್ ಮಾಡಿ ಮತ್ತೆ ನಾವು ಅವರಿಗೆ ಹಣ ಕಟ್ಸ್ಕೊಂಡು ಜಾಗ ಮಂಜೂರಾತಿ ಮಾಡೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಹಾಗಾದ್ರೆ ಈಗ ಜಾಗ ಲ್ಯಾಪ್ಸ್ ಆಗಿದೆ, ಮತ್ತೆ ಅವರು ಪ್ರಪೋಸಲ್ ಕೊಡಬೇಕಾಗುತ್ತೆ. ಈಗ ಅವರು ಆ ರೀತಿ ಇತ್ತು ಅಂತಂದ್ರೆ ಅವ್ರು ಹೊಸದಾಗಿ ಮತ್ತೆ ಸಿಂಗಲ್ ವಿಂಡೋಯಿಂದ ಅಪ್ರೋಚ್ ಮಾಡಿ ಆ ಅರ್ಥ ಬರಬೇಕಾಗ್ತದೆ ಅಷ್ಟೇ. ಹಾಗಾದ್ರೆ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕೆಐಎಡಿಬಿಯಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಈ ಚರ್ಚೆ ಆಗ್ತಾ ಇರೋಕ್ಕೆ ಸಂಬಂಧಪಟ್ಟಂತೆ ಕೊನೆಯದಾಗಿ ಏನು ಸ್ಪಷ್ಟನೆ ಕೊಡ್ತೀರಾ? ಏನು ಸ್ಪಷ್ಟನೆ ಅಂತಂದರೆ ಅವರಿಗೆ ಯಾವುದೇ ಕೆಐಎಡಿಬಿಯಿಂದ ಯಾವುದೇ ಜಾಗ ಮಂಜೂರಾತಿ ಆಗಿರೋದಿಲ್ಲ ಅನ್ನೋಷ್ಟೇ ನಾನು ಸ್ಪಷ್ಟನೆ ಕೊಡೋಕೆ